ಇರೋದು ಆಂಧ್ರದಲ್ಲಿದ್ದರೂ ಕೂಡ ಕನ್ನಡ ಜನತೆ ತುಂಬ ಪ್ರೀತಿಯಿಂದ ರಾಯರನ್ನ ಆರಾಧಿಸ್ತಾರಲ್ಲ. ಯಾರು ಇವರು, ಯಾಕೆ ಇದೆಲ್ಲ ಸ್ಟಾರ್ಟ್ ಆಯಿತು? ಈ ಕ್ವಶನ್ಸ್ ನಿಮ್ಮ ತಲೆನಲ್ಲೂ ಇದೆಯಾ? ಹಾಗಾದರೆ ಈ ಪ್ರಶ್ನೆಗಳಿಗೆಲ್ಲ ಇವತ್ತಿನ ಲಾಗಲ್ಲಿ ನಾನು ಉತ್ತರ ಕೊಡ್ತಾ ಬರ್ತೀನಿ. ನೀವು ಕೇಳಿರ್ಬೋದು, ರಾಯರ ಮಠಕ್ಕೆ ಹೋಗ್ತೀನಿ ಅಂದರೆ ಮಂಚಾಲಮ್ಮ ದೇವಸ್ಥಾನಕ್ಕೆ ಹೋಗು ಅಂತ ಎಲ್ಲರೂ ಹೇಳ್ತಾರೆ. ಸೊ ಯಾರಿದು ಮಂಚಾಲಮ್ಮ ದೇವಿ, ಏನಿದು ಸ್ಟೋರಿ ಅಂತ ಹೇಳ್ತೀನಿ, ಬನ್ನಿ ಹೋಗಿ ಬನ್ನಿ. ಇಂದಿನ ಲಾಗಲ್ಲಿ ಹೇಳಿದೆ, ನಮಗೊಂದು ಚಿಕ್ಕ ಹುಡುಗಿ ಸಿಕ್ಕಿತ್ತು ರಾಘವೇಂದ್ರ ಸ್ವಾಮಿ ಟೆಂಪಲಲ್ಲಿ. ನಾವು ಹೋಗಿ ಸೆಕ್ಯೂರಿಟಿ ಹತ್ರ ಕೊಟ್ವಿ ಅಂತ. ಹಾಯ್, ಎಲ್ರಿಗೂ ನಮಸ್ಕಾರ. ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ, ಸುಸ್ವಾಗತ. ಸೊ ನೀವೇನಾದರೂ ಫಸ್ಟ್ ಟೈಮ್ ನನ್ನ ವೀಡಿಯೋ ನೋಡ್ತಾ ಇದ್ದೀರಾ ಅಂದರೆ ನನ್ನ ಇಂಟ್ರೊಡಕ್ಷನ್ ಕೊಟ್ಬಿಡ್ತೀನಿ. ನನ್ನ ಹೆಸರು ಚೈತ್ರ, ನಾನಿರೋದು ಅಮೆರಿಕದ ಕ್ಯಾಲಿಫೋರ್ನಿಯಾದಲ್ಲಿ. ನನ್ನ ಹುಟ್ಟೂರು ಬಂದು ಕುಣಿಗಲ್ ತಾಲೂಕು, ತುಮಕೂರು ಡಿಸ್ಟಿಕ್. ನೀವೇನಾದರೂ ಫಸ್ಟ್ ಟೈಮ್ ನನ್ನ ವೀಡಿಯೋ ನೋಡ್ತಾ ಇದ್ದರೆ ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಮಾಡಿ. ನೀವೇನಾದರೂ ರಾಯರ ಭಕ್ತರಾಗಿದ್ದರೆ ನನ್ನ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಕಮೆಂಟ್ ಕೊಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಾನು ಯಾವುದೇ ದೇವ್ರನ್ನ ಪೂಜೆ ಮಾಡೋದಕ್ಕೂ ಮುಂಚೆ ಆ ದೇವ್ರ ಬಗ್ಗೆ ತುಂಬಾ ತಿಳ್ಕೊಬೇಕು ಅಂತ ಆಸೆ ಇರುತ್ತೆ. ಸೊ ಅದೇ ರೀತಿ ರಾಯರ ಮಠಕ್ಕೆ ಹೋದಾಗಲೂ ಕೂಡ ನನಗೆ ಭಾಳನೇ ಇಷ್ಟ ಆಯಿತು ದೇವ್ರ ಬಗ್ಗೆ ತಿಳ್ಕೊಳ್ಳೋಣ. ಏನು ರಾಯರಂದರೆ ಯಾರು, ಯಾಕೆ ಎಲ್ಲರೂ ರಾಯರು ಅಂತ ಬರ್ತಾರೆ. ಸೊ ಅದು ಸ್ಪೆಷಲಿ ನಮ್ಮ ಕರ್ನಾಟಕದಲ್ಲೇ ತುಂಬ ಫೇಮಸ್ ಆಗಿದೆ. ಅದು ರಾಯರ ಮಠ ಇರೋದು ಆಂಧ್ರದಲ್ಲಿದ್ದರೂ ಕೂಡ ಕನ್ನಡ ಜನತೆ ತುಂಬ ಪ್ರೀತಿಯಿಂದ ರಾಯರನ್ನ ಆರಾಧಿಸ್ತಾರಲ್ಲ. ಯಾರು ಇವರು, ಯಾಕೆ ಇದೆಲ್ಲ ಸ್ಟಾರ್ಟ್ ಆಯಿತು? ಈ ಕ್ವಶನ್ಸ್ ನಿಮ್ಮ ತಲೆನಲ್ಲೂ ಇದೆಯಾ? ಹಾಗಾದರೆ ಈ ಪ್ರಶ್ನೆಗಳಿಗೆಲ್ಲ ಇವತ್ತಿನ ಲಾಗಲ್ಲಿ ನಾನು ಉತ್ತರ ಕೊಡ್ತಾ ಬರ್ತೀನಿ. ರಾಯರ ಬಗ್ಗೆ ಸ್ಟಾರ್ಟ್ ಮಾಡೋದಕ್ಕೂ ಮುಂಚೆ ಒಂದು ಶ್ಲೋಕದಿಂದ ಸ್ಟಾರ್ಟ್ ಮಾಡೋಣಂತೆ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಇದರ ಅರ್ಥ ಏನು ಗೊತ್ತಾ? ಪೂಜೆಗೆ ಅರ್ಹರಾದಂತಹ ಶ್ರೀ ರಾಘವೇಂದ್ರ ಸ್ವಾಮಿಗಳೇ ಸತ್ಯ ಮತ್ತು ಧರ್ಮದಲ್ಲಿ ನಿರಂತರವಾಗಿ ತೊಡಗಿರುವವರಿಗೆ, ತಮ್ಮ ಭಜನೆ ಮಾಡುವವರಿಗೆ ಇಚ್ಛಾಪೂರ್ವಕ ಫಲಗಳನ್ನು ನೀಡುವ ಕಲ್ಪವೃಕ್ಷದಂತೆ ಇರುವವರು, ತಮಗೆ ಶರಣಾದವರಿಗೆ ನಮಸ್ಕಾರ ಮಾಡುವವರಿಗೆ ಎಲ್ಲ ಇಚ್ಛೆಗಳನ್ನು ಪೂರೈಸುವ ಕಾಮಧೇನುವಿನಂತೆ ಇರುವವರು ನಮ್ಮ ರಾಯರು ಅಂತ ಇದರ ಅರ್ಥ. ಸೊ ಈ ಅರ್ಥ ತಿಳ್ಕೊತಾ ಸ್ಟೋರಿನ ಸ್ಟಾರ್ಟ್ ಮಾಡೋಣ. ನಾವು ರಾಯರು ಅಂತ ಆರಾಧನೆ ಮಾಡೋ ರಾಘವೇಂದ್ರ ಸ್ವಾಮಿಯವರು ಜನಿಸಿದ್ದು ಎಲ್ಲಿ ಗೊತ್ತಾ? ಸೊ ಇವರು ಹುಟ್ಟಿದ್ದು ಬಂದು ತಮಿಳುನಾಡಿನ ಭುವನಗಿರಿಯೊಂದರಲ್ಲಿ ಮಧ್ವ ಬ್ರಾಹ್ಮಣ ಕುಟುಂಬದಲ್ಲಿ ವೆಂಕಟನಾಥ ಎಂಬ ಹೆಸರಿನಲ್ಲಿ ಜನಿಸಿದರು. ಇವರು ಅವರ ಅಪ್ಪ ಅಮ್ಮಂಗೆ ಎರಡನೇ ಮಗ ಆಗಿದ್ದರು. ಕತೆ ಮುಂದುವರ್ಸೋಕ್ಕೂ ಮುಂಚೆ ನನಗೆ ಆಗಿದ್ದಂತಹ ಪರ್ಸ್ನಲ್ ಅನುಭವದ ಬಗ್ಗೆ ಹೇಳ್ತೀನಿ. ಏನಕ್ಕೆ ಅಂತಂದರೆ, ನನಗೆ ನಿಜವಾಗ್ಲೂ ಯಾವತ್ತೂ ನನಗೆ ರಾಯರ ಮಠಕ್ಕೆ ಹೋಗಬೇಕು ನಂಗೆ ಆಸಕ್ತಿ ಇರಲಿಲ್ಲ. ನಂಗೆ ಅಷ್ಟು ಅಭಿಮಾನ ಏನೂ ಇರಲಿಲ್ಲ. ಬಟ್ ಒಂದು ಸಲ ಏನಾಯ್ತು ಅಂದರೆ, ನಾನು ಇಂಡಿಯಾಗೆ ಅಂತ ಬಂದಾಗ ನಾನು ತಿರುಪತಿಗೆ ಹೋಗಿದ್ದೆ. ತಿರುಪತಿಗೆ ಹೋಗಾದ್ಮೇಲೆ ನನಗೆ ಎಷ್ಟು ಸೆಳೆತ ಆಯಿತು ಅಂತ ಅಂದರೆ, ನನಗೆ ಗೊತ್ತಿಲ್ಲದಂಗೆ ನಾನು ಟಿಕೆಟ್ ಬುಕ್ ಮಾಡಿ ನಾನು ರಾಘವೇಂದ್ರ ಸ್ವಾಮಿ ಮಠಕ್ಕೆ ಹೋಗ್ಬೇಕಂತ ಅಷ್ಟು ಸೆಳೆತ ಆಯಿತು ನನಗೆ. ಸೊ ಆವಾಗ ನಾನು ಅವ್ರ ಬಗ್ಗೆ ರಿಸರ್ಚ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದಾಗ ನನಗೆ ಗೊತ್ತಾಗಿದ್ದೇನಂತ ಅಂದರೆ, ರಾಘವೇಂದ್ರ ಸ್ವಾಮಿ ಏನಿದ್ದಾರೆ ಅವರು ಶ್ರೀಹರಿಯ ಅಗಾಧ ಭಕ್ತರು. ಶ್ರೀಹರಿಯ ಎಲ್ಲ ರೂಪ, ಈಗ ಶ್ರೀಹರಿಯ ರೂಪ ಅಂದರೆ ವಿಷ್ಣು ಇರ್ಬೋದು, ರಾಮ ಇರ್ಬೋದು, ಕೃಷ್ಣ ಇರ್ಬೋದು. ನಾನು ಕೃಷ್ಣನ ಅಭಿಮಾನಿ, ಅಂದರೆ ನನಗೆ ಕೃಷ್ಣ ಅಂದರೆ ಪ್ರಾಣ, ಲೈಕ್ ಅಷ್ಟು ಇಷ್ಟಪಡ್ತೀನಿ ನಾನು ಕೃಷ್ಣನ. ಸೊ ಅದ್ರ ಜೊತೆಗೆ ವೆಂಕಟರಮಣ ಸ್ವಾಮಿ ಇರ್ಬೋದು. ಸೊ ವೆಂಕಟರಮಣ ಸ್ವಾಮಿಯವರ ಅನುಗ್ರಹದಿಂದನೇ ಜನಿಸಿದವರು ಈ ವೆಂಕಟನಾಥ ಅಂದರೆ ನಮ್ಮ ರಾಘವೇಂದ್ರ ಸ್ವಾಮಿಗಳು. ಸೊ ಅದೇ ಕಾರಣಕ್ಕೋಸ್ಕರ ನನಗೆ ಅದು ಅಷ್ಟು ಸೆಳೆತ ಆಯಿತು ಅಂತ ನನಗೆ ಗೊತ್ತಾಗಿದ್ದು. ರಾಯರು 1595ರಲ್ಲಿ ತಿಮ್ಮಣ್ಣ ಭಟ್ಟ ಮತ್ತು ಗೋಪಿಕಾಂಬ ದಂಪತಿಗಳಿಗೆ ಎರಡನೇ ಮಗ ಆಗಿ ಜನಿಸ್ತಾರೆ. ಸೊ ಇವರ ಅಪ್ಪ ಅಮ್ಮ ಏನು ಮಾಡ್ತಾಯಿದ್ರು ಅಂದರೆ, ವಿಜಯನಗರ ಅರಮನೆಯಲ್ಲಿ ಪಂಡಿತರಾಗಿ ಮತ್ತು ಸಂಗೀತ ತಜ್ಞರಾಗಿ ಸೇವೆ ಸಲ್ಲಿಸ್ತಿರ್ತಾರೆ. ಬಟ್ ತಂದೆ ತೀರೋದ ಕಾರಣ ಏನಾಗುತ್ತೆ ಅಂತ ಅಂದರೆ, ಅವರು ತಮ್ಮ ವಿದ್ಯಾಭ್ಯಾಸವನ್ನು ಮುಂದುವರಿಸೋದಕ್ಕೋಸ್ಕರ ಅವರ ಮಾವರಾದಂತಹ ಲಕ್ಷ್ಮೀ ನರಸಿಂಹಾಚಾರ್ಯರ ಬಳಿ ವಿದ್ಯಾಭ್ಯಾಸನ ಮುಂದುವರಿಸ್ತಾರೆ. ರಾಯರ ವೈಯಕ್ತಿಕ ಜೀವನದ ಬಗ್ಗೆ ಹೇಳೋದಾದರೆ, ಇವರು ಸರಸ್ವತಿ ಬಾಯಿಯವರನ್ನ ಮದುವೆ ಆಗಿರ್ತಾರೆ. ಸೊ ಇವ್ರಿಗೆ ಮತ್ತು ಸರಸ್ವತಿ ಬಾಯಿಯವರಿಗೆ ಒಂದು ಮಗು ಕೂಡ ಇರುತ್ತೆ. ಸೊ ಅವರ ಹೆಸರು ಬಂದು ಲಕ್ಷ್ಮೀನಾರಾಯಣ ಅಂತ. ಸೊ ರಾಯರು ತುಂಬ ಕಷ್ಟಗಳನ್ನ ಅನುಭವಿಸಿದ್ರು ಕೂಡ, ತುಂಬ ಆರ್ಥಿಕ ಸಮಸ್ಯೆಗಳನ್ನ ಅನುಭವಿಸಿದ್ರು ಕೂಡ ತಮ್ಮ ಕುಟುಂಬಕ್ಕಾಗಲಿ ಮತ್ತು ಧಾರ್ಮಿಕ ಬದುಕಿಗಾಗಲಿ ಯಾವತ್ತೂ ನಿಷ್ಠೆಯಿಂದ ಇದ್ದಂಥವ್ರು. 1621ರಲ್ಲಿ ರಾಘವೇಂದ್ರ ಸ್ವಾಮಿಗಳು ಸನ್ಯಾಸತ್ವನ ಸ್ವೀಕರಿಸ್ತಾರೆ. ಮೊದಲು ಅವರ ಹೆಸರು ವೆಂಕಟನಾಥ ಅಂತ ಇತ್ತು. ಸೊ ಸನ್ಯಾಸತ್ವ ಸ್ವೀಕರಿಸಿದ ದಿನದಿಂದ ಅವರ ಹೆಸರು ರಾಘವೇಂದ್ರ ತೀರ್ಥ ಅಂತ ಆಗುತ್ತೆ. ಇವತ್ತು ನಾವೆಲ್ಲ ಏನು ಮಂತ್ರಾಲಯ ಅಂತ ಕರಿತಾ ಇದ್ದೀವಿ ಅಥವಾ ಶ್ರೀ ರಾಘವೇಂದ್ರ ಸ್ವಾಮಿ ಮಠ ಅಂತ ಕರಿತೀವಲ್ಲ, ಈ ಜಾಗ ಆಗಿನ ಕಾಲದಲ್ಲಿ ಏನಂತ ಹೆಸರು ಇತ್ತು ಅಂದರೆ ಕುಂಭಕೋಣಂ ಅಂತ ಇತ್ತು. ಅಂದರೆ ಕುಂಭಕೋಣಂ ಮಠ ಅಂತ ಕರಿತಾ ಇದ್ರು. ಸೊ ಈ ಕುಂಭಕೋಣಂ ಮಠಕ್ಕೆ ನಮ್ಮ ರಾಯರು ಪೀಠಾಧಿಪತಿಗಳಾಗಿ ನೇಮಕ ಹಾಕ್ತಾರೆ. ಸೊ ಆಲ್ಮೋಸ್ಟ್ ಒಂದು 50 ವರ್ಷಗಳ ಸತತ ಕಾಲ ಏನು ಮಾಡ್ತಾರೆ, ಅವರು ಸೇವೆನ ಸಲ್ಲಿಸ್ತಾರೆ. ರಾಯರು ಮಧ್ವಾಚಾರ್ಯರ ಅನುಯಾಯಿಗಳಾಗಿರ್ತಾರೆ. ಅನುಯಾಯಿಗಳು ಅಂತ ಅಂದರೆ, ಈಗ ಯಾರೋ ಒಬ್ಬರು ಅಡ್ವೈಸ್ ಕೊಡ್ತಿದ್ದಾರೆ ಅಂದರೆ ಅದನ್ನ ಫಾಲೋ ಮಾಡ್ತಾರಲ್ವ, ಸೊ ಆ ಥರ. ಸೊ ಇವರು ಕೂಡ ಮಧ್ವಾಚಾರ್ಯರ ಅನುಯಾಯಿಗಳಾಗಿರ್ತಾರೆ. ಸೊ ಮಧ್ವಾಚಾರ್ಯರು ಏನಂತ ಹೇಳ್ತಿರ್ತಾರೆ ಅಂತ ಅಂದರೆ, ಇವರು ಒಂದು ಗ್ರಂಥನ ಬರೆದಿರ್ತಾರೆ. ಯಾವುದಪ್ಪ ಅಂದರೆ ದ್ವೈತ ವೇದಾಂತ ಅನ್ನೋ ಒಂದು ಗ್ರಂಥ ಇರುತ್ತೆ. ಸೊ ಅದು ಏನು ಹೇಳುತ್ತೆ ಅಂತ ಅಂದರೆ, ಆತ್ಮ, ಜಗತ್ತು ಮತ್ತು ಭಗವಂತನಲ್ಲಿ ವ್ಯತ್ಯಾಸ ಇದೆ, ಅವೆಲ್ಲ ಶಾಶ್ವತ ಸತ್ಯಗಳು. ಸೊ ನಾವು ಅದನ್ನ ಬಗ್ಗೆ ಹೇಳ್ತಾ ಹೋದ್ರೆ ತುಂಬ ಇದೆ. ಸೊ ಅವರು 5 ಭೇದಗಳ ಬಗ್ಗೆ ಎಲ್ಲ ಮಾತಾಡ್ತಾ ಹೋಗ್ತಾರೆ. ಸೊ ಇವ್ರು ಏನು ಮಧ್ವಾಚಾರ್ಯರು ಬರೆದಿದ್ದಂಥ ಗ್ರಂಥ ಏನಿತ್ತು, ದ್ವೈತ ವೇದಾಂತ ಏನಿತ್ತು, ಅದನ್ನು ರಾಯರು ಅವರ ಭಕ್ತರಿಗಾಗಲಿ ಅಥವಾ ಫಾಲೋವರ್ಸ್ ಯಾರ್ಯಾರು ಬರ್ತಾರೆ ಅವ್ರಿಗೆಲ್ಲನೂ ಅದನ್ನ ಪ್ರಕಟಣೆ ಮಾಡೋದಾಗಲಿ ಪ್ರಚಾರ ಮಾಡೋದಾಗಲಿ ಮಾಡ್ತಾ ಇರ್ತಾರೆ.
ಕತೆನ ಮುಂದುವರ್ಸೋದಕ್ಕೂ ಮುಂಚೆ ನನ್ನ ವ್ಲಾಗ್ ಕೂಡ ಕಂಟಿನ್ಯೂ ಮಾಡೋಣಂತೆ. ಸೊ ಬನ್ನಿ ಹಾಗಾದರೆ ನಾನು ನಿಮಗೆ ಇನ್ನೊಂದು ರೂಮ್ ಬಗ್ಗೆ ಹೇಳ್ತಾ ಹೋಗ್ತೀನಿ. ಆ್ಯಕ್ಚುಲಿ ನಾನು 2 ರೂಮ್ ಬುಕ್ ಮಾಡಿದ್ದೆ ಅಲ್ಲಿ ಹೋದಾಗ ಅಂತ ಹೇಳಿದ್ದೆ. ಸೊ ಫಸ್ಟ್ ರೂಮ್ ಆಲ್ರೆಡಿ ನಿಮಗೆ ಫಸ್ಟ್ ವೀಡಿಯೋದಲ್ಲಿ ತೋರಿಸಿದ್ದೀನಿ. ಸೊ ನಿಮ್ಗೆ ಏನಾದ್ರು ನೋಡಿಲ್ಲ ಅಂತಾನೆ ನಾನು ಲಿಂಕ್ನ ಡಿಸ್ಕ್ರಿಪ್ಷನ್ಗೆ ಹಾಕಿರ್ತೀನಿ, ಹೋಗಿ ನೋಡ್ಬೋದು. ಸೊ ಇದು ನೋಡಿ ಸೆಕೆಂಡ್ ರೂಮು ಈ ಥರ ಆಯಿತು. ಅಷ್ಟೊಂದೇನು ವಾವ್ ಇಲ್ಲ, ಬಟ್ ಚೆನ್ನಾಗಿತ್ತು, ಡೀಸೆಂಟಾಗಿತ್ತು. ಸೊ ಎಲ್ಲ ಅವೈಲೇಬಿಲಿಟಿ ಇತ್ತು. ಬಟ್ ಅದೇ ನಾನು ಹೇಳಿದ್ನಲ್ವ, ಅಷ್ಟೊಂದು ದುಡ್ಡು ಕೊಟ್ಟರು ಕೂಡ ನಮ್ಗೆ ಅಷ್ಟು ಫೆಸಿಲಿಟೀಸ್ ಇರಲಿಲ್ಲ. ಯಾಕಂದರೆ ಸೊಳ್ಳೆಗಳಿದ್ದು, ಅದ್ರ ಜೊತೆಗೆ ಟೂತ್ ಪೇಸ್ಟ್ ಇಲ್ಲ, ಬ್ರಷ್ ಅದೆಲ್ಲ ಏನೂ ಕೊಟ್ಟೇ ಇರಲಿಲ್ಲ. 5 ಸ್ಟಾರ್ ಫೆಸಿಲಿಟಿ ಅಂತ ಹೇಳಿದರು ಅಂದ್ಬಿಟ್ಟು ನಾನು ನನ್ನ ಫ್ಯಾಮಿಲಿಗೆ ಇದು ಬುಕ್ ಮಾಡಿದೆ. ಬಟ್ AC ಒಂದಿತ್ತು 5 ಸ್ಟಾರ್ ಅಂತ ಹೇಳೋದಕ್ಕೆ, ಅದು ಬಿಟ್ಟರೆ ಇನ್ಯಾವುದೂ ಫೆಸಿಲಿಟಿ ಇರಲಿಲ್ಲ. ಅಷ್ಟು ಕಷ್ಟ ಇತ್ತು. ಬಟ್ TV ಕೂಡ ಕೊಟ್ಟಿದ್ರು, ನಾವೇನು ಆನ್ ಮಾಡೋಕ್ಕೆಲ್ಲ ಹೋಗಿಲ್ಲ. ಏನೋಪ್ಪ ನೈಟೆಲ್ಲ ನಿದ್ದೆನೇ ಮಾಡಿರಲಿಲ್ಲ. ಆಲ್ಮೋಸ್ಟ್ ಒಂದು 4 o'clock ಎದ್ವಿ ಅನಿಸುತ್ತೆ. ನಾನು ಕಣ್ಣೇ ಮುಚ್ಚಿಲ್ಲ ಬಿಡಿ. ಸೊ 4 o'clock ಹೇಳೋದು ಇಲ್ಲಿಂದ ಬಂತು. ಸೊ ನೈಟೆಲ್ಲ ನಿದ್ದೆನೇ ಇರಲಿಲ್ಲ. ಸೊ ಎದ್ಬಿಟ್ಟು ಸ್ನಾನ ಎಲ್ಲ ಮುಗಿಸಿ ನಾವು ಆಲ್ಮೋಸ್ಟ್ 4:30ಗೆಲ್ಲ ನಾವು ರೂಮ್ನ ಬಿಟ್ವಿ. ಫ್ಯಾಮಿಲಿ ಫುಲ್ ಎಲ್ಲರೂ ರೆಡಿ ಆಗಿಬಿಟ್ಟು ಆದಷ್ಟು ಬೇಗನೆ ರೂಮ್ನ ಬಿಟ್ಟು ಬಂದ್ವಿ. ಸೊ ಬೆಳಿಗ್ಗೆನೇ ನೋಡ್ತಾ ಇದ್ರೆ ಎಷ್ಟು ಚೆನ್ನಾಗಿತ್ತು ಗೊತ್ತಾ. ಅದು ರಾಯರ ಒಂದು ಸಾಂಗ್ ಬೇರೆ ಹಾಕಿರ್ತಾರೆ. ಅದ್ರ ಜೊತೆಗೆ ನೋಡಿ ಎಷ್ಟು ಜನ ಭಕ್ತರು ಅಲ್ಲೇ ಮಲ್ಕೊಂಡಿರ್ತಾರೆ. ಅವ್ರಿಗೆಲ್ಲ ರಾಯರು ಬಂದು ಕಾವಲಾಗಿರ್ತಾರೆ ಅಂತೆಲ್ಲ ಹೇಳ್ತಾರೆ. ಸೊ ಒಂಥರ ಈ ದೈವಿಕ ಅನುಭವ ಏನಿರುತ್ತೆ ಅಲ್ಲ, ಅದನ್ನ ಎಕ್ಸ್ಪೀರಿಯೆನ್ಸ್ ಮಾಡೋ ಖುಷಿನೇ ಬೇರೆ ಅಂತಲೇ ಹೇಳ್ಬೋದು. ಬಟ್ ಒಂದೇ ಒಂದು ಬೇಜಾರು ಏನಪ್ಪ ಆಯಿತು ಅಂತ ಅಂದರೆ, ಅಲ್ಲಿ ಇರ್ತಾರಲ್ವ ಹೂವು ಮಾರೋರು, ಕಾಯಿ ಮಾರೋರು, ಮತ್ತು ಅದು ಬೊಟ್ಟಿರ್ತಾರಲ್ವ, ಅವರು ತುಂಬಾ ಹಿಂಸೆ ಕೊಡ್ತಾರೆ. ನನಗಂತೂ ಅದು ಅವರು ನೋಡೇ ಸಾಕಾಗೋಯಿತು. ಯಾಕೆ ಅಷ್ಟೊಂದು ಹಿಂಸೆ ಕೊಡ್ತಾರೆ? ತೊಗೊಳೋದಾದ್ರೆ ಒಬ್ರ ಹತ್ರ ತೊಗೋತೀವಿ, ಬಟ್ ಅದು ಅವ್ರ ಬಿಸ್ನೆಸ್, ಏನು ಮಾಡೋಕ್ಕಾಗಲ್ಲ. ಬಟ್ ಅದು ಸ್ವಲ್ಪ ಕಿರಿಕ್ ಅನ್ನಿಸ್ತು. ಬೆಳಿಗ್ಗೆನೇ ಆ ಥರ ಬಂದು, ನಾವು ನಿದ್ದೆ ಎಲ್ಲ ಇರೋದಿಲ್ಲ, ಅಷ್ಟು ದೂರದಿಂದ ಬಂದಿರ್ತೀವಿ, ಹಿಂಗೆಲ್ಲ ಮಾಡಿಬಿಟ್ರೆ ತಲೆನೋವು ಬರುತ್ತೆ. ಸೊ ಸರಿ ಅಂತ ಅಂದ್ಬಿಟ್ಟು ತುಂಬ ಹೊತ್ತು ವೆಯ್ಟ್ ಮಾಡಿದ್ಮೇಲೆ ನಮಗೆ ನೋಡೋದಕ್ಕೆ ಆಯಿತು. ತುಂಬ ಹೊತ್ತು ಅಂತಂದರೆ ಆಲ್ಮೋಸ್ಟ್ ಒಂದು 15 to 20 minutes ವೆಯ್ಟ್ ಮಾಡಿದ್ವಿ. ಇಲ್ಲಿ ನೋಡ್ತಾ ಇರ್ಬೋದು, ಅಲ್ಲಿ ರಾಯರ ಪೂಜೆ ನಡೀತಾ ಇತ್ತು. ಇದು ರಾಯರ ಸಮಾಧಿ ಅಲ್ವಾ, ಸೊ ಅಲ್ಲಿ ಪೂಜೆ ನಡೀತಾ ಇತ್ತು. ಅದನ್ನು ಡಿಸ್ಪ್ಲೇ ಹಾಕಿದ್ರು. ನೋಡ್ತಾನೆ ಟೈಮ್ ಹೋಗಿದ್ದೆ ಗೊತ್ತಾಗಲಿಲ್ಲ. ಸೊ ತುಂಬ ಜನಗಳಿತ್ತು. ಎಷ್ಟು ಜನ ಇದ್ದರು ಅಂದರೆ ನೋಡೋಕ್ಕಾಗಲ್ಲ, ಅಷ್ಟು ನೋಡಿ ನೀವೇ ನೋಡ್ತಾ ಇದ್ದೀರಾ. ಅದು ಬೆಳಿಗ್ಗೆ 4:30-5 ಗಂಟೆಲಿ ಅಷ್ಟೊಂದು ಜನ ಇದ್ದರು. ಸೊ ಹಂಗೋ ಹಿಂಗೋ ತಿಳ್ಕೊಂಡು ನೋಡ್ಕೊಂಡು ಒಳಗಡೆ ಹೋಗ್ಬಿಟ್ವಿ. ಸೊ ಕ್ಯೂನಲ್ಲಿ ನಿಂತಾದ್ಮೇಲೆ ನಮಗೆ ದರ್ಶನ ಆಯಿತು. ನಮ್ಮ ಶೋನ ಫುಲ್ ರೆಡಿ ಆಗಿರ್ಲು, ಅವಳಿಗೆ ಸ್ಟಿಕ್ಕರ್ ಇಟ್ಟಿದ್ವಿ. ಸೊ ಅದನ್ನು ಅಳಿಸ್ಬಿಟ್ಟು ಅವ್ರು ಇಟ್ಬಿಟ್ರು, ನಾಮ ಇಟ್ಬಿಟ್ರು ಅಂದ್ಬಿಟ್ಟು ಫುಲ್ ಬೇಜಾರು ಮಾಡ್ಕೊಂಬಿಟ್ಟಿದ್ದಾಳೆ. ಫುಲ್ ಅಳ್ತಾ ಇದ್ದಾಳೆ, ನಂದು ಇದೆಲ್ಲ ಸ್ಟಿಕ್ಕರೆಲ್ಲ ಹೊರ್ಟೋಯ್ತು ಅಂತ ಅಂದ್ಬಿಟ್ಟು. ಬನ್ನಿ ಮತ್ತೆ ಸ್ಟೋರಿ ಕಂಟಿನ್ಯೂ ಮಾಡೋಣ. ಸೊ ರಾಯರ ಕೈಗುಣ ಹೇಗಿತ್ತಂತ ಅಂದರೆ, ಯಾರೇ ಅನಾರೋಗ್ಯ ಇರಲಿ, ಕಷ್ಟ ಇರಲಿ, ಏನೇ ಅಂದ್ಕೊಂಡು ಬಂದರೂ ಕೂಡ ಅದನ್ನು ನಿವಾರಣೆ ಮಾಡೋ ಶಕ್ತಿ ಅವರ ಕೈಯಲ್ಲಿತ್ತು. ಸೊ ಅಷ್ಟು ಅದ್ಭುತವಾದಂತಹ ದೈವಶಕ್ತಿ ಉಳ್ಳವರಾಗಿದ್ದರು ನಮ್ಮ ರಾಯರು. 50 ವರ್ಷ ಸೇವೆ ಸಲ್ಲಿಸಿದ ಮೇಲೆ ನೀವೇನು ನೋಡ್ತಾ ಇದ್ದೀರಾ, ಅಲ್ಲಿ ಬೃಂದಾವನ ನೋಡಿದ್ರಿ ಅಲ್ವಾ, ಆ ಸಮಾಧಿ ನೋಡಿದ್ರಿ ಅಲ್ವಾ. ಸೊ ಅವರು ಇಚ್ಛಾ ಮರಣವನ್ನು ಹೊಂತಾರೆ. ಸೊ ತಾವು ಮಂತ್ರಾಲಯದಲ್ಲೇ ಸಜೀವ ಸಮಾಧಿ ಆಗಬೇಕು ಅಂತ ಅವರೇ ನಿರ್ಧಾರ ಮಾಡಿದ್ದು. ಸೊ ಈಗಲೂ ಕೂಡ ಹೇಳ್ತಾರೆ ಜನ, ಈಗಲೂ ಕೂಡ ರಾಯರು ಅಲ್ಲಿ ಉಸಿರಾಡ್ತಾ ಇದ್ದಾರೆ. ಹೋಗೋ ಜನಗಳಿಗೆ, ಭಕ್ತಿಯಿಂದ ಹೋಗೋ ಎಲ್ಲ ಜನಕ್ಕೂ ಕೂಡ ಅವರು ಹಾರೈಸ್ತಾರೆ ಅಂತ ಹೇಳ್ತಾರೆ. ನೀವು ಕೇಳಿರ್ಬೋದು, ರಾಯರ ಮಠಕ್ಕೆ ಹೋಗ್ತೀನಿ ಅಂದರೆ ಮಂಚಾಲಮ್ಮ ದೇವಸ್ಥಾನಕ್ಕೆ ಹೋಗು ಅಂತ ಎಲ್ಲರೂ ಹೇಳ್ತಾರೆ. ಸೊ ಯಾರಿದು ಮಂಚಾಲಮ್ಮ ದೇವಿ, ಏನಿದು ಸ್ಟೋರಿ ಅಂತ ಹೇಳ್ತೀನಿ ಬನ್ನಿ. ಸೊ ಮಂಚಾಲಮ್ಮ ದೇವಿಯವರು ಏನಿದ್ರು, ಅದು ಗ್ರಾಮ ದೇವತೆ ಆಗಿರುತ್ತೆ. ಅಂದರೆ ಮಂತ್ರಾಲಯ ಏನಿದೆ ಅಲ್ಲಿನ ವಿಲೇಜರ್ಸ್, ಅಂದರೆ ಆ ಹಳ್ಳಿಯ ಜನ ಪೂಜೆ ಮಾಡ್ತಿದ್ದಂತಹ ಗ್ರಾಮ ದೇವತೆ ಮಂಚಾಲಮ್ಮ ದುರ್ಗಾ ಪರಮೇಶ್ವರಿ ಅಥವಾ ಪಾರ್ವತಿ ದೇವಿಯ ಒಂದು ಶಕ್ತಿ ಅಂತಲೇ ಹೇಳ್ಬೋದು. ಅಂದರೆ ಅವರ ಒಂದು ರೂಪ ಅಂತಲೂ ಕೂಡ ಕರೀತಾರೆ. ಸೊ ರಾಯರು ಅಲ್ಲಿ ಬೃಂದಾವನ ಸ್ಥಾಪನೆ ಮಾಡೋದಕ್ಕೂ ಮುಂಚೆ ಮಂಚಾಲಮ್ಮ ದೇವಿಯ ಏನಂತಾರೆ ಪರ್ಮಿಷನ್ ತೊಗೊಂಡಿದ್ರು ಅನ್ನೋದು ಕೂಡ ಹೇಳ್ತಾರೆ, ಅಂದರೆ ಕಥೆಗಳಲ್ಲಿ ಹೇಳ್ತಾರೆ. ಇದೊಂದೇ ಕಾರಣಕ್ಕೋಸ್ಕರ ಹೇಳೋದು, ರಾಘವೇಂದ್ರ ಮಠಕ್ಕೆ ಹೋದಾಗ ನಾವು ಮಂಚಾಲಮ್ಮ ದೇವಿಯ ಪೂಜೆನ ಮಾಡಿಸಿ ರಾಘವೇಂದ್ರ ಸ್ವಾಮಿ ಪೂಜೆನ ಮಾಡಬೇಕು ಅಂತ. ಯಾಕಂದರೆ ಸಾಕ್ಷಾತ್ ರಾಘವೇಂದ್ರ ಸ್ವಾಮಿನೇ ಮಂಚಾಲಮ್ಮ ದೇವಿಯ ಒಂದು ಪರ್ಮಿಷನ್ನ ತೊಗೊಂಡು ಬೃಂದಾವನ ಸ್ಥಾಪನೆ ಮಾಡಿದ್ದ ಕಾರಣಕ್ಕೋಸ್ಕರ ಇದನ್ನೇ ಹೇಳ್ತಾರೆ. ಸೊ ಅದಕ್ಕೆ ನೀವು ಹೋದಾಗ, ಟೆಂಪಲ್ಗೆ ಹೋದಾಗ ಮಂಚಾಲಮ್ಮ ದೇವಿ ನೆಕ್ಸ್ಟ್ ರೈಟ್ ಸೈಡೇ ಇರುತ್ತೆ. ನೀವು ಹೋಗಿ ಅಲ್ಲಿ ಒಂದು ದೇವಿಗೆ ಒಂದು ನಮಸ್ಕಾರ ಹಾಕಿ ಒಂದು ಪೂಜೆ ಮಾಡಿಸ್ಕೊಂಡ್ಬಿಟ್ಟು ನೆಕ್ಸ್ಟ್ ನೀವು ರಾಘವೇಂದ್ರ ಸ್ವಾಮಿ ಟೆಂಪಲ್ಗೆ ಹೋಗಿ ಬನ್ನಿ. ಇಂದಿನ ಲಾಗಲ್ಲಿ ಹೇಳಿದೆ, ನಮಗೊಂದು ಚಿಕ್ಕ ಹುಡುಗಿ ಸಿಕ್ಕಿತ್ತು ರಾಘವೇಂದ್ರ ಸ್ವಾಮಿ ಟೆಂಪಲಲ್ಲಿ. ನಾವು ಹೋಗಿ ಸೆಕ್ಯೂರಿಟಿ ಹತ್ರ ಕೊಟ್ವಿ ಅಂತ. ಥ್ಯಾಂಕ್ ಗಾಡ್. ಅದು ಏನಾಯ್ತಂತ ಅಂದರೆ, ನಾವಿನ್ನೇನು ರಾಘವೇಂದ್ರ ಸ್ವಾಮಿ ಟೆಂಪಲ್ ಗೇಟಿಂದ ಹೊರಗೆ ಬರೋ ಅಷ್ಟರಲ್ಲಿ ನನಗೆ ಸೆಕ್ಯೂರಿಟಿ ಕೈಯಿಂದ ಕಾಲ್ ಬಂತು. ಅವ್ರು ಹೇಳಿದ್ರು ಅವ್ರ ಅಪ್ಪ ಅಮ್ಮ ಬಂದು ಕರ್ಕೊಂಡು ಹೋಗ್ತಿದ್ದಾರೆ ಅಂತ. ಸೊ ನಮ್ಮನ್ನು ಕರೆದ್ರು, ಹೋಗಿ ಅವ್ರ ಅಪ್ಪ ಅಮ್ಮನೆಲ್ಲ ಮೀಟ್ ಆಗಿಬಿಟ್ಟು ಬಂದ್ವಿ. ಪಾಪ ಅವರಂತೂ ಫುಲ್ ಕಂಗಾಲ್ ಆಗೋಗಿದ್ರು, ಮಕ್ಕಳು ಎಲ್ಲೋದ್ಲು ಅಂತ ಅಂದ್ಬಿಟ್ಟು. ಸೊ ಅದೇ ಕಾರಣಕ್ಕೋಸ್ಕರ ಸ್ವಲ್ಪ ಜವಾಬ್ದಾರಿಯಿಂದ ವರ್ತನೆ ಮಾಡಿ, ಅದು ಮಕ್ಕಳುಗಳನ್ನ ಕರ್ಕೊಂಡು ಹೋಗ್ತೀರಾ, ಸ್ಪೆಷಲಿ ಹೆಣ್ಮಕ್ಳು ಕರ್ಕೊಂಡು ಹೋಗ್ತೀರಾ ಅಂದರೆ ದಯವಿಟ್ಟು ತುಂಬ ಜವಾಬ್ದಾರಿಯಿಂದ ಇರಿ. ಪೂಜೆ ಎಲ್ಲ ಮುಗಿಸಿದಾದ್ಮೇಲೆ ನಾನು ಕೂಡ ಒಂದು ಹೆಜ್ಜೆ ನಮಸ್ಕಾರನ ಹಾಕ್ಬಿಟ್ಟು ನಾವು ಹೋಟೆಲ್ಲ ವೆಕೇಟ್ ಮಾಡಿದ್ವಿ. ಆ್ಯಂಡ್ ನಮ್ಗೆ ಅಲ್ಲಿ ಹೋದ್ಮೇಲೆ ಗೊತ್ತಾಯಿತು ಅಲ್ಲಿ ಪ್ರಸಾದ ಕೂಡ ಸಿಗುತ್ತೆ ಅಂತ. ರಾಯರ ಪ್ರಸಾದ ಸಿಗೋದೇ ಕಷ್ಟ ಅಂತ ಹೇಳ್ತಾರೆ ಜನ. ಸೊ ಅದೃಷ್ಟನೋ ಏನೋ ಗೊತ್ತಿಲ್ಲ. ಸೊ ಫೈನ್ ಅಂತ ಅಂದ್ಬಿಟ್ಟು ಪ್ರಸಾದ ಕೊಡ್ತಿದ್ದಾರೆ ಅಂತ ಹೇಳಿದ್ರು. ಸೊ ನಾವು ಕೂಡ ಅದೇ ಕ್ಯೂನಲ್ಲಿ ಹೋದ್ವಿ. ಎಷ್ಟು ರಶ್ ಇತ್ತು ಅಂತ ಅಂದರೆ, ಪ್ರಸಾದ ತೊಗೊಳೋದಕ್ಕೆ ನಿಂತಿದ್ದ ಟೈಮ್ ಅಂತೂ ನನಗೆ
ಕ್ಯಾಲ್ಕುಲೇಟ್ ಕೂಡ ಮಾಡೋಕ್ಕಾಗಲ್ಲ. ಅದು ಆ ಬಿಸಿಲಲ್ಲಿ ನಮ್ಮ ಪಾಪು ಬೇರೆ ಇದ್ಲು, ಅವಳಿಗಂತೂ ಭಾಳ ಹಿಂಸೆ ಆಗ್ತಿತ್ತು. ಸರಿ ಅಂತ ಅಂದ್ಬಿಟ್ಟು ಹೋದ್ವಿ. ಹೀಗಿತ್ತು ನೋಡಿ ಕ್ಯೂ, ಎಷ್ಟು ಲಾಂಗ್ ಕ್ಯೂ ಇತ್ತಂತ ಅಂದರೆ ಆ ಬಿಸಿಲಲ್ಲಿ ನಿಲ್ಲಕ್ಕೆ ಕೂಡ ಆಗ್ತಿರಲಿಲ್ಲ, ಅಷ್ಟೊಂದು ಲಾಂಗ್ ಕ್ಯೂ ಇತ್ತು. ಆ ಬಿಸಿಲಲ್ಲಿ ನಿಂತೇ ಸಾಕಾಗೋಗಿತ್ತು. ಸೊ ಫೈನಲಿ ತುಂಬ ಹೊತ್ತು ವೆಯ್ಟ್ ಮಾಡಿದ್ಮೇಲೆ ಅದೃಷ್ಟಕ್ಕೆ ನಮಗೆ ಪ್ರಸಾದ ಕೂಡ ಸಿಕ್ತು. ಸೊ ಭಾಳ ಖುಷಿ ಆಯಿತು, ಒಂಥರ ಭಾಳ ತೃಪ್ತಿ ಅಂತಾರಲ್ವ, ಬಂದಿದ್ದಕ್ಕೂ ಸಾರ್ಥಕ ಆಯಿತು ಅಂತ ಅಂದ್ಬಿಟ್ಟು ನಾವು ಅದೇ ದಿನ ಹೊರಟ್ವಿ. ಆ್ಯಕ್ಚುಲಿ ನಾನು 2 ದಿನನೂ ಅಲ್ಲ, ಸೊ ನಾವು ಒಂದೇ ಭಾರತದಲ್ಲಿ ಬಂದಾದಮೇಲೆ ನೆಕ್ಸ್ಟ್ ಡೇ ನಾನು ಈವ್ನಿಂಗೇ ಬುಕ್ ಮಾಡಿಬಿಟ್ಟಿದ್ದೆ. ಈವ್ನಿಂಗ್ ಕೂಡ ಅಲ್ಲ, ಆಲ್ಮೋಸ್ಟ್ ಆಫ್ಟರ್ನೂನೇ ಬುಕ್ ಮಾಡಿಬಿಟ್ಟಿದ್ದೆ ಬಸ್ಸು ರಿಟರ್ನು. ಸೊ ಹೋದಾದ್ಮೇಲೆ ಅನ್ನದಾನ ಎಲ್ಲ ಆಯಿತು, ತುಂಬ ಚೆನ್ನಾಗಿತ್ತು. ಪ್ರಸಾದ ತಿಂದು ನಾವು ವಾಪಸ್ ರಿಟರ್ನ್ ಬಂದ್ವಿ. ಈ ವಿಡಿಯೋದ ಉದ್ದೇಶ ಏನಿತ್ತು ಅಂತ ಅಂದರೆ, ನನಗೆ ಗೊತ್ತಿದ್ದಂತಹ ಕೆಲವು ಇನ್ಫಾರ್ಮೇಷನ್ಗಳು, ನಾನು ಓದಿದಂತಹ ಇನ್ಫಾರ್ಮೇಷನ್ಗಳು ಏನಿತ್ತು ಅದನ್ನು ನಿಮ್ಮ ಜೊತೆ ಕೂಡ ಶೇರ್ ಮಾಡ್ಕೊಳ್ಳೋಣ ಅನ್ನೋದಷ್ಟೇ ಇತ್ತು ಈ ವಿಡಿಯೋದ ಉದ್ದೇಶ. ಓಪ್ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಯ್ತು ಅಂತ ಭಾವಿಸ್ತಾ ಇದ್ದೀನಿ, ಮತ್ತು ಈ ವಿಡಿಯೋದಿಂದ ಸ್ವಲ್ಪ ಇನ್ಫಾರ್ಮೇಷನ್ ಕೂಡ ಸಿಕ್ತು ನಿಮಗೆ ಅಂತ ಭಾವಿಸ್ತಾ ಇದ್ದೀನಿ. ಸೊ ನಿಮ್ಮ ಅಮೂಲ್ಯವಾದ ಸಮಯ ಕೊಟ್ಟು ನನ್ನ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ರಿಗೂ ಧನ್ಯವಾದಗಳು. ಮತ್ತಷ್ಟು ವಿಡಿಯೋಗೋಸ್ಕರ ನನ್ನ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಸೊ ನಾನು ಗೊತ್ತಿರೋ ಅಷ್ಟು ಇನ್ಫಾರ್ಮೇಷನ್ ನಾನು ಹೇಳಿದ್ದೀನಿ. ನಿಮ್ಗೆ ಅದರಲ್ಲಿ ಏನಾದರೂ ತಪ್ಪು ಅಂತ ಅನಿಸಿದ್ರೆ, ಅಥವಾ ನಾನೇ ಹೇಳ್ದಾರದೇ ಏನಾದರೂ ರಾಂಗ್ ಇತ್ತು ಅಂತ ಅಂದರೆ ದಯವಿಟ್ಟು ಕಮೆಂಟ್ ಮಾಡಿ. ಸೊ ನಾನು ಅದನ್ನ ಕರೆಕ್ಟ್ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡ್ತೀನಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಮತ್ತಷ್ಟು ವಿಡಿಯೋಗೋಸ್ಕರ ನನ್ನ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತು ನಾನು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.